ಸ್ಪೋರ್ಟ್ಸ್ ಕ್ವಶನ್ ಒಂದು ಬರ್ತಾಯಿದೆ ಫಿಕ್ಸು, ಮತ್ತು ಫೋಕ್ ಸಾಂಗ್ಸು, ಫೆಸ್ಟಿವಲ್ಲು ಅವೆಲ್ಲ ಒಂದು ಕ್ವಶನ್ ಫಿಕ್ಸ್ ಬರ್ತೈತೆ ಜಿ ಕೆಯಲ್ಲಿ. ಮತ್ತು ವರ್ಕ್ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಬರ್ತಿದ್ದಾವೆ. ಮತ್ತು ಕ್ಲಾಕಲ್ಲಿ ಮತ್ತು ಇಲ್ಲಿ ಕ್ಯಾಲೆಂಡರು ಪಕ್ಕಾ ಕ್ವಶನ್ಸ್ ಬರ್ತೈತೆ. ಇವೆಲ್ಲವೂ ಕೂಡ ನೀವು ಮಾಡ್ಕೊಂಡಿಲ್ಲ ಅಂತಂದರೆ 20 ಮಾರ್ಕ್ಸು ನೀವು ಪಕ್ಕಾ ನೀವು ಏನು ಮಾಡ್ತೀರಾ, ಸೋತು ಬರ್ತೀರ, ಫೇಲ್ ಆಗಿ ಬರ್ತೀರ. ಮತ್ತು ಜಿ ಕೆಗೆ ಮೇಯ್ನಾಗಿ ಜಿ ಕೆಗೆ ಹೇಳ್ತೇನೆ ನೋಡಿ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವೇನಪ್ಪ ನೋಡೋಣ ಅಂತ ಅಂದರೆ SSC GD ಪರೀಕ್ಷೆಯಲ್ಲಿ ನಾವು ಕೊನೆಯದಾಗಿ ನಾವು ಯಾವ ರೀತಿ ಸ್ಕೋರನ್ನು ಮಾಡ್ಕೋಬೋದು ಅದನ್ನು ನಾವು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಮೇಯ್ನಾಗಿ ಈ ಒಂದು ಜಿ ಕೆ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಜಿ ಕೆಯಲ್ಲಿ ಇವತ್ತು ತುಂಬ ಕ್ವಶನ್ಸ್ ಈಸಿಯಾಗಿ ಬಂದಿದ್ದಾವೆ. ಮತ್ತು ತುಂಬ ಕ್ವಶನ್ಸ್ ಏನು ಮಾಡಿದರೆ ನಾವು ಏನು ತರಗತಿಗಳಲ್ಲಿ ಹೇಳಿದ್ದೀವಿ, ತರಗತಿಗಳಲ್ಲಿ ಏನೇನು ಹೇಳ್ತೀವಿ ಅದೇ ಕ್ವಶನ್ಸ್ಗಳು ಬರ್ತಾಯಿದ್ದಾವೆ. ಓಕೆನಾ? ಅದಕ್ಕಾಗಿ ನಾನೇನು ಮಾಡ್ತಾಯಿದ್ದೇನೆ, ನಿಮಗೆ ಈ ಒಂದು ಜಿ ಕೆ ತರಗತಿಗಳನ್ನು PDF ರೂಪದಲ್ಲಿ ನಿಮಗೆ ಕೊಡ್ತಾಯಿದ್ದೇನೆ. ಓಕೆನಾ? ಆಲ್ಮೋಸ್ಟ್ ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು ನಮ್ಮ ಒಂದು PDFಗಳನ್ನು ನೀವು ನೋಡಿರ್ತೀರ. ನಾನು ಇಲ್ಲೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿಡಿಯೋನ ತೋರಿಸ್ತೇನೆ, ನೀವು ನೋಡ್ಬೋದು. PDF ರೂಪದಲ್ಲಿ ನಿಮಗೆ ಏನು PDF ಸಿಗ್ತದೆ, ಅಲ್ಲಿ ನೀವು ಏನು ಮಾಡಿ ಅಂತ ಅಂದರೆ ಮಿನಿಮಮ್ ನಿಮಗೆ ಟೋಟಲ್ ಆಗಿ ಎಷ್ಟಿದೆ ಅಂತ 20 ಟೆಸ್ಟ್ಗಳಿದ್ದಾವೆ, ಸ್ಪೆಷಲಿ ಜಿ ಕೆ. ಓಕೆನಾ? ಮತ್ತು ಇಲ್ಲಿ ಇನ್ನೊಂದು ಕ್ಲಾಕ್ ಮತ್ತು ಇನ್ನೊಂದು ಯಾವುದು ಕ್ಯಾಲೆಂಡರ್ ಫಿಕ್ಸ್ ಕ್ವಶನ್ಸ್ ಬರ್ತಿದ್ದಾವೆ ಎಕ್ಸಾಮಿಗೆ. ಇದ್ರ ಮೇಲೆ ನೀವು ಒಂದು ಕ್ವಶನ್ಸ್ ಪಕ್ಕಾ ಬರುತ್ತೆ, ಇದ್ರ ಮೇಲೂ ಕೂಡ ಒಂದು ಕ್ವಶನ್ ಪಕ್ಕಾ ಬರುತ್ತೆ. ಆದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಿ, ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗ್ತಾ ಇಲ್ಲ. 2 ಕ್ವಶನ್ಸ್ ಪಕ್ಕಾ ಬರ್ತಿದ್ದಾವೆ ಅಂತಂದರೆ 2 ಮಾರ್ಕ್ಸಿಂದ ಅಲ್ಲ 0.25ಇಂದ ಏನು ಜಾಬನ್ನು ಕಳ್ಕೊಂಡಿರೋ ತುಂಬ ಜನ ಇರ್ತಾರೆ. ಅದಕ್ಕಾಗಿ ಹೇಳ್ತಿದ್ದೀನಿ, ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಕ್ಲಾಕ್ ಮತ್ತು ಕ್ಯಾಲೆಂಡರ್ ನಾವು ಈಗಾಗಲೇ ತರಗತಿಯನ್ನು ಮಾಡಿದ್ದೇವೆ, ನೋಡ್ಕೊಂಬಿಡಿ. ಮತ್ತು ಅದಾದ ಬಳಿಕ ಜಿ ಕೆ ತುಂಬ ಇಂಪಾರ್ಟೆಂಟ್ ಕಣ್ರಿ. ನಾನು ಮಾಡಿರ್ತಕ್ಕಂತಹ ಒಂದು ಕಳೆದ ಕ್ಲಾಸ್ಗಳಲ್ಲಿ ಆಲ್ಮೋಸ್ಟ್ ತುಂಬ ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ. ಮತ್ತು ಇಲ್ಲಿ ಬೇಸ್ಡ್ ಆನ್ ಆಪ್ಷನ್ಸ್ ತುಂಬ ಕ್ವಶನ್ಸ್ ನಿಮಗೆ ಎಕ್ಸಾಮಲ್ಲಿ ಬಂದಿದ್ದಾವೆ. ಅದಕ್ಕಾಗಿ ನಮ್ಮ ಒಂದು PDF ನಿಮಗೆ ಯೂಸ್ ಆಗುತ್ತೆ, ಜಿ ಕೆ PDF. ಅದಕ್ಕಾಗಿ ಜಾಸ್ತಿ ಅಮೌಂಟೇನು ಇಟ್ಟಿಲ್ಲ ನಾವು ನೋಡಿ, ಜಾಸ್ತಿ ಅಮೌಂಟೇನು ಇಟ್ಟಿಲ್ಲ, ಜಸ್ಟ್ 29 ರೂಪೀಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವೇನು ಮಾಡಬೇಕು, ಜಸ್ಟ್ 29 ರೂಪೀಸ್ ಪೇ ಮಾಡಿದರೆ ನಿಮಗೆ PDF ನಾವೇ ಖುದ್ದಾಗಿ ಟೆಲಿಗ್ರಾಮ್ಗೆ ನಾವು ಶೇರ್ ಮಾಡ್ತೇವೆ. ಅದಕ್ಕಾಗಿ ವಿದ್ಯಾರ್ಥಿಗಳು ಏನು ಮಾಡ್ಕೋಬೇಕು, PDF ಪಡ್ಕೋಬೇಕು. PDF ತೊಗೊಂಡು ನೀವೇನು ಮಾಡಿ ಅಂತಂದರೆ ಓದ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. GD ಎಕ್ಸಾಮ್ನ ಒಂದೇ ಅಟೆಂಪ್ಟಲ್ಲಿ ನೀವು ಕ್ಲಿಯರ್ ಮಾಡ್ತೀರಾ. ಮತ್ತು ನಿಮಗೇನಾದರೂ ಒಂದು ಮೋಟಿವೇಶನ್ ಬೇಕು ಅಂತ ನನಗೆ ಕೊಟ್ಟಿರ್ತಕ್ಕಂಥ, ಅಂದರೆ ನಾನು ಪರ್ಸ್ನಲ್ಲಾಗಿ ಏನು ಮಾಡ್ತಾಯಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಎಷ್ಟು ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೇನೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ನಾನು ಈ ಪ್ರಸ್ತುತವಾಗಿ ಏನು ಓದಿದ್ದೇನೆ, ಯಾವ ವರ್ಷದಲ್ಲಿ ಜಾಬ್ ತೊಗೊಂಡಿದ್ದೇನೆ, ಎಲ್ಲವೂ ಕೂಡ ಮಾಹಿತಿ ಇದೆ, ಒಂದ್ಸರಿ ನೋಡ್ಕೊಂಡು. ಅದಾದ ಬಳಿಕ ನಾನು ಈಗಾಗಲೇ ಹೇಳಿದೆ ನಿಮಗೆ, ಈ ಒಂದು ಜಿ ಕೆ ಎಂಬತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಜಿ ಕೆ SSC GDಯಲ್ಲಿ 20 ಮಾರ್ಕ್ಸ್ಗೆ ಜಿ ಕೆ ಬರುತ್ತೆ. ಈ ಒಂದು 20 ಮಾರ್ಕ್ಸಲ್ಲಿ ನಾನು ನಿಮಗೆ 20ಕ್ಕೆ 20 ತೆಗೆದುಕೊಂಡು ಬರ್ರಿ ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ನಿಮಗೆ 10 ಕ್ವಶನ್ಸ್ ಸರಿ ಆದರೆ ಸಾಕು, ನೀವು SSC GD ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಓನ್ಲಿ 10 ಕ್ವಶನ್ಸ್. ಮತ್ತು ಇಲ್ಲಿ ಫುಲ್ಲು ಟಫ್ ಕ್ವಶನ್ಸ್ ಬರೋದಿಲ್ಲ, ನಿಮಗೆ ನಾರ್ಮಲ್ ಆಗಿ ಗೊತ್ತಿರ್ತಕ್ಕಂಥ ಕ್ವಶನ್ಸೇ ಬರ್ತವೆ. ಅದಕ್ಕಾಗಿ ಇದನ್ನು PDF ಪಡ್ಕೊಳ್ಳಿ. ನಾನು ಈಗಾಗಲೇ ವಿಡಿಯೋನ ತೋರಿಸಿದ್ದೇನೆ, ನೀವು ನೋಡ್ಬೋದು. ಆ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.